ನಮಸ್ತೆ. ನೋಡಿ, ಇದು ಸಿಂಪಲ್ಲಾಗಿ ಈಸಿಯಾಗಿ ಅವಾಗಲೇ ಆಗೋಂಥ ದೋಸೆ. ನಿಜವಾಗ್ಲೂ ನಾನು ನಂಬಿ ನೀವು ಒಂದ್ಸಲ ಟ್ರೈ ಮಾಡಿ. ನೀವು ರುಬ್ಬಿದ ದೋಸೆ ಕೂಡ ಇಷ್ಟು ಚೆನ್ನಾಗಾಗೋದಿಲ್ಲ. ಓಕೆನಾ? ನೋಡೋಣವಾ ಇದನ್ನ ಹೇಗೆ ಅಂತ. ಸೊ ಫಸ್ಟು ನಾನು ಅರ್ಧ ಬಟ್ಲು ಅವಲಕ್ಕಿನ ತೊಗೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಬಿಟ್ಟಿದ್ದೀನಿ, ಗಟ್ಟಿ ಅವಲಕ್ಕಿನ. ಆಮೇಲೆ ಬಾಂಬೆ ರವೆ ಅಂತ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಬಾಂಬೆ ರವೆ, ಅಷ್ಟೇ ಬಟ್ಲಷ್ಟು ಮೊಸರು ಮಜ್ಜಿಗೆ ಎರಡು ಮಿಕ್ಸ್ ಮಾಡಿ ಅದನ್ನು ಎರಡನ್ನು ಮಿಕ್ಸಿಗೆ ಹಾಕಿ, ಆಮೇಲೆ ನೆಂದ ಅವಲಕ್ಕಿನ ಕೂಡ ಈ ಮಿಕ್ಸಿ ಒಳಗೆ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕಿರ್ತೀವಲ್ಲ, ಅದು ನೆಂದಿರುತ್ತೆ. ಮಿಕ್ಸಿಗೆ ಹಾಕ್ಬಿಟ್ಟು ಮೂರನ್ನು ಸೇರಿಸಿ ನೀಟಾಗಿ ಮಿಕ್ಸಿ ಮಾಡೋದೆ. ಪೂರ್ತಿ ನುಣ್ಣಗಾಗಬೇಕು, ಭಾಳ ಚೆನ್ನಾಗಾಗತ್ತೆ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನೀವು ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀರ ಈ ಸೆಟ್ ದೋಸೆ ಮಾಡಬೇಕು ಅಂದಾಗೆಲ್ಲ. ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನಾನು ಈನೋ ಹಾಕಿದ್ದೀನಿ. ಈನೋ ತುಂಬ ಟೇಸ್ಟ್ ಕೊಡುತ್ತೆ, ಆಮೇಲೆ ಅದು ಫ್ಲಫಿನೆಸ್ ಕೊಡುತ್ತೆ. ಈನೋ ಒಂಥರ ನೀಟಾಗಿ ತೂತಾಗುತ್ತಲ್ಲ, ಆವಾಗಲೇ ನೀಟಾಗಿ ಚೆನ್ನಾಗಿರುತ್ತೆ ದೋಸೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವಾಗೆ ಮಾಡ್ಕೊಳ್ಳೋದಲ್ಲ. 10 ನಿಮಿಷ ಕೂಡ ವೆಯ್ಟ್ ಮಾಡೋದು ಬೇಡ, ಕಲಸಿದ್ದೊಂದು 10 ನಿಮಿಷ ಎತ್ತಿಡೋದು ಅಂಥವೇನು ಬೇಡ. ಕಲಸಿ ಅವಾಗಲೇ ಹಾಕ್ಬಿಡ್ಬೋದು, ಈಸಿ ಆಗುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಡೈರೆಕ್ಟಾಗಿ ಇನ್ನು ಹಾಕ್ಬಿಡೋದು ಹಂಚಿನ ಮೇಲೆ. ಭಾಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಭಾಳ. ಇದಕ್ಕೇನಾದರೂ ಸ್ವಲ್ಪ ಬೆಣ್ಣೆ ಹಾಕಿ ಮೇಲ್ಗಡೆ ಇದ್ರದ್ದು ಮಾಡಿಕೊಂಡ್ರೆ, ಚಟ್ನಿ ಹಾಕೋದಾಗಲಿ ಆಮೇಲೆ ತುಪ್ಪ ಹಾಕಿ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಎದ್ದೇ ಹೇಳುತ್ತೆ. ಫಸ್ಟು ತಲೆನೋವೇ ಇರೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಯಾಕೆಂದರೆ ಯಾವಾಗಂದ್ರೆ ಅವಾಗೆ ದೋಸೆಗಳು ಕೇಳ್ತಿರ್ತಾರಲ್ಲ, ಹಿಟ್ಟಿನ ದೋಸೆ ಮಾತ್ರನೇ ಕೆಲವರು ಮಾಡ್ತಾರೆ. ಬೇಗ ಅಂತಂದರೆ ಗೋಧಿ ಹಿಟ್ಟು ದೋಸೆ, ಇಲ್ಲಾಂದ್ರೆ ಕಡಲೆ ಹಿಟ್ಟು ದೋಸೆ. ಅದಲ್ಲದೆ ಈ ಬಾಂಬೆ ರವೆ ಮತ್ತು ಅವಲಕ್ಕಿ ಮತ್ತು ಮಜ್ಜಿಗೆ, ಈ 3 ಮಿಕ್ಸ್ ಮಾಡಿ, ಮಜ್ಜಿಗೆ ಅಥವಾ ಮೊಸರು ಎರಡೂ ಯಾವುದೇ ಆಗಿರ್ಬೋದು, ಮಾಡಿಬಿಟ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತು. ಸ್ವಲ್ಪ ಕೂಡ ನಮಗೆ ಕಾಟ ಕೊಡೋದಿಲ್ಲ, ಎದ್ದೇಳಲಿಲ್ಲ ಅನ್ನೋ ತಲೆನೋವು ಇರೋದಿಲ್ಲ. ಅಷ್ಟು ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ, ರುಚಿಯಾಗುತ್ತೆ. ನೀವು ಹೇಳೋವರೆಗೂ ಯಾರಿಗೂ ಗೊತ್ತಾಗಲಿ ಇದು ಕಲಿಸಿದ್ದು ಅಂತ ಹೇಳಿ. ಹಿಂದಿನ ದಿನ ಬೇಳೆ ಹಾಕಿ ರುಬ್ಬಿದ್ದಂತಲೇ ಅನ್ಕೋತಾರೆ. ಆದರೆ ಏನಂದರೆ ಇದು ಸೆಟ್ ದೋಸೆ ಟೈಪ್ ಬರುತ್ತೆ, ಸ್ವಲ್ಪ ದೊಡ್ಡದು ಬರೋದಿಲ್ಲ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಈನೋ ಹಾಕಿರೋದಕ್ಕಿಂತಲೇ ಅದು ಅಷ್ಟು ನೀಟಾಗಿ ಆಗಿರೋದು. ಇದಕ್ಕೊಂದು ಕೊಬ್ಬರಿ ಚಟ್ನಿ ಆಗಲಿ, ಶೇಂಗಾ ಬೀಜ ಚಟ್ನಿ ಆಗಲಿ, ಭಾಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನಿಜವಾಗ್ಲೂ ನನಗೆ ಹೊಸದಾಗಿದ್ದರೆ, ಗೊತ್ತಿಲ್ಲದೆ ಇದ್ದರೆ ಇದು ನೋಡಿ ಟ್ರೈ ಮಾಡಿದರೆ ನಿಜವಾಗ್ಲೂ ನಂಗೆ ಥ್ಯಾಂಕ್ಸ್ ಹೇಳ್ತೀರಾ. ನನಗೊಂದು ಹೊಸ ಅಡುಗೆ ಹೇಳ್ಕೊಟ್ರೆ ಭಾಳ ಟೇಸ್ಟಿಯಾಗಿತ್ತು, ನಮ್ಮ ಮನೆ ಮಂದಿ ಎಲ್ಲ ನಮ್ಗೆ ಭಾಳ ಇಷ್ಟಪಟ್ಟರು ಅಂತ ಹೇಳ್ತೀರಾ. ಟ್ರೈ ಮಾಡ್ತೀರಾ? ಖಂಡಿತ ಟ್ರೈ ಮಾಡಿ. ಭಾಳ 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 ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಇದೆಲ್ಲ ಆದಮೇಲೆ ಮೇಲ್ಗಡೆ ಬೆಣ್ಣೆ ಆ ಥರದ್ದು ಹಾಕಿಬಿಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮುರಿದ್ರೂ ಕೂಡ ಅಷ್ಟೇ ಇದರೊಳಗಡೆ ಇದೆ, ಸಾಫ್ಟ್ ಇದೆ. ಟ್ರೈ ಮಾಡಿ. ಥ್ಯಾಂಕ್ ಯು.